ಎಲ್ಲರಿಗೂ ನಮಸ್ಕಾರ. CK ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ನೀವು ಸೂಪರಾಗಿರೋ ಪಾನಿಪುರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮನೆಯಲ್ಲೇ ಟ್ರೈ ಮಾಡಿ. ಹೊರಗಡೆ ಎಲ್ಲ ಯಾವ ರೀತಿ ಯಾವ ನೀರಲ್ಲಿ ಮಾಡಿರ್ತಾರೆ ಗೊತ್ತಿರಲ್ಲ, ನೀವೇ ಮನೆಯಲ್ಲೇ ಮಾಡ್ಕೋಬೋದು ಅದೇ ಥರ ಸೇಮ್ ಟು ಸೇಮ್. ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಪಾನಿಗೆ ಏನೇನು ಬೇಕು ಅಂತ ಐಟಮ್ ಹೇಳ್ತೀನಿ. ಪುದೀನ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಇಷ್ಟೇ ಐಟಮು. ನಾನು ಯಾವ ಪೌಡ್ರ್ ಉಪಯೋಗಿಸ್ತಿಲ್ಲ, ಎಲ್ಲ ಮನೇಲಿ ಸಿಗೋ ಐಟಮೇ. ಯಾವುದು ಬೇರೆ ಕೆಮಿಕಲ್ ಯೂಸ್ ಮಾಡಿರೋ ಪೌಡ್ರ್ ಯಾವುದು ಉಪಯೋಗಿಸಲ್ಲ ನಾನು ಪಾನಿಗೆ. ನೋಡಿ ಈಗ ಇದನ್ನೆಲ್ಲ ರುಬ್ಬಬೇಕು. ಒಂದು ಮಿಕ್ಸಿಗೆ ಎಷ್ಟು ಐಟಮು ಹಾಕ್ಕೊಳ್ಳಿ. ನೋಡಿ ಪುದೀನ, ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಅದು ಹೊರಗಡೆ ಸಿಗೋದಕ್ಕಿಂತ ರುಚಿ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ಒಂದ್ಸರಿ ಪಾನಿಪುರಿ ಮನೆಯಲ್ಲೇ. ದಿಢೀರಂತ ಮಾಡ್ಬೋದು ಇದನ್ನು, ಜಾಸ್ತಿ ಟೈಮ್ ಬೇಡ ಇದಕ್ಕೆ. ಮಿನಿಮಮ್ 10 ಮಿನಿಟ್ಸ್ ಒಳಗಡೆ ನಿಮಗೆ ರೆಡಿ ಆಗುತ್ತೆ. ಇದನ್ನೀಗ ಫುಲ್ಲು ನೈಸಾಗಿ ರುಬ್ಕೊಳ್ಳಿ. ನೋಡಿ ಫುಲ್ಲು ನೈಸಾಗಿ ರುಬ್ಬಿದ್ದೀನಿ. ನೋಡಿ ಇದೇ ಥರ ರುಬ್ಬಬೇಕು. ಈಗ ಒಂದು ಪಾತ್ರೆಗೆ ಇದನ್ನು ಶೋಧಿಸ್ಬೇಕು. ಹಂಗೆ ಬೇಕಾದ್ರೂ ಹಾಕೋಬೋದು ಲೈಕ್ ಮಾಡೋರು. ನಾನು ಫುಲ್ಲು ಪ್ಲೈನ್ ಬರಲಿ ಅಂತ ಈ ಥರ ಶೋಧಿಸ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಇದೇ ಥರ ನೀರು ಹಾಕಿ ಅದನ್ನು ಚೆನ್ನಾಗಿ ಅದು ಕಲರೆಲ್ಲ ಹೋಗುತ್ತೆ ಮೇಲ್ಗಡೆದು, ಅಲ್ಲಿ ತನಕ ನೀಟಾಗಿ ಶೋಧಿಸ್ಕೊಳ್ಳಿ. ನೋಡಿ ನಾನು ಎಲ್ಲನೂ ನೀಟ್ ಇದೇ ಥರ ಶೋಧಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು. ಆಮೇಲೆ ನಿಂಬೆಹಣ್ಣು. ನಾನು ಇದಕ್ಕೆ ನಿಂಬು, ಸಾಲ್ಟು, ಆಮ್ಚೂರು ಏನು ಯೂಸ್ ಮಾಡ್ತಿಲ್ಲ, ಎಲ್ಲ ನಿಮ್ಮ ಹೋಮ್ ಮೇಡೆ. ಹೊರಗಡೆದು ಯಾವುದು ಕೆಮಿಕಲ್ ಇರೋ ಪೌಡ್ರೂ ನಾನು ಯೂಸ್ ಮಾಡ್ತಾಯಿಲ್ಲ. ನೀವು ಮನೇಲಿ ಇರೋ ಐಟಮ್ಮೇ ಮಾಡ್ಕೋಬೋದು, ಆರೋಗ್ಯವಾಗಿರುತ್ತೆ. ಹುಳಿ ಜಾಸ್ತಿ ಬೇಕಾದರೂ ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡಿ, ಯಾಕಂದರೆ ಪಾನಿ ಸ್ವಲ್ಪ ಹುಳಿ ಮುಂದಿದ್ರೇ ಚೆನ್ನಾಗಿರುತ್ತೆ. ಈ ಚಳಿಗೂ ಸೂಪರಾಗಿರುತ್ತೆ, ಖಾರವಾಗೆ. ಮೊದಲೇ ಬ್ಯಾಂಗ್ಳೂರು ವೆದರ್ ಫುಲ್ ಚಳಿ ಆಗಿಬಿಟ್ಟಿದೆ. ಸಲ ಟ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಫಿಲ್ಲಿಂಗ್ಸು ನಾನು 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಈಗ ಪಾನಿಪುರಿ ಗೋಲ್ಗಪ್ಪಗೆ ಫಿಲ್ ಮಾಡ್ತಾರಲ್ಲ ಅದನ್ನು ನೋಡಿ. ಈಗ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ. 2 ಆಲೂಗಡ್ಡೆ, ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಅಚ್ಚ ಖಾರದ ಪುಡಿ. ಇದು ಮನೇಲೇ ಮಾಡಿರೋ ಖಾರದ ಪುಡಿ, ನಾ ಯಾವುದು ಹೊರಗಿನ ತಂದಿಲ್ಲ. ಇದು ಧನಿಯಾ ಪೌಡರು, ಇದು ನಾವು ಮನೇಲೇ ಮಾಡ್ಕೊಂಡಿರೋದು. ಆಮೇಲೆ ಗರಂ ಮಸಾಲ, ಇದು ಅಷ್ಟೇ. 3 ಮನೇಲೇ ಮಾಡಿರೋದು, ಯಾವುದು ಹೊರಗಡೆಯಿಂದ ತಂದಿಲ್ಲ. ಗರಂ ಮಸಾಲ ಮನೆಯಲ್ಲೇ ಯಾವ ರೀತಿ ಮಾಡ್ಕೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇದು ಚೆನ್ನಾಗಿತ್ತು. ನೋಡಿ ಈ ಥರ ಕಲಿಸ್ಕೊಳ್ಳಿ. ಈಗ ನಾನಿಲ್ಲಿ ಒಂದಷ್ಟು ಪೂರಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ತೂತು ಮಾಡ್ಕೊಳ್ಳಿ. ಎಲ್ಲ ಪೂರಿನೂ ಇದೇ ಥರ ತೂತು ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ, 2 ಕಡೆನೂ ತೂತಾದರೆ ಚೆನ್ನಾಗಿರೋಲ್ಲ. ಈಗ ನೋಡಿ ಎಲ್ಲನೂ ನೀಟಾಗಿ ತೂತು ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಆಲೂಗಡ್ಡೆನ ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಈಗ ಆಲೂಗಡ್ಡೆ ಫಿಲ್ಲಿಂಗ್ಸ್ ಹಾಕಿದ್ದೀನಿ ಎಲ್ಲದಕ್ಕೂ. ಈಗ ಬೇಯಿಸಿರೋ ಬಟಾಣಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಬಿದ್ದರೆ ಇನ್ನೂ ರುಚಿ ಸೂಪರಾಗಿ ಬರುತ್ತೆ. ಗೋಲ್ಗಪ್ಪ ಮಾಡೋದಾದರೆ ನಿಮಗೆ ಬರೀ ಆಲೂಗಡ್ಡೆ ಹಾಕ್ತಾರೆ, ನೀವು ಬಟಾಣಿ ಯೂಸ್ ಮಾಡಲ್ಲ. ನಾನಿಲ್ಲಿ ಪಾನಿಪುರಿ ತೋರಿಸ್ತಾ ಇರೋದ್ರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಬಟಾಣಿನ. ಸ್ವಲ್ಪ ಹಾಕ್ಕೊಳ್ಳಿ, ಇನ್ನೂ ರುಚಿ ಸೂಪರಾಗಿರುತ್ತೆ. ಈಗ ಅದಕ್ಕೆ ಈರುಳ್ಳಿ, ಈಗ ಸ್ವಲ್ಪ ಮಸಾಲೆ, ಚೂಚೂರೆ. ನೋಡಿ ಇದೇ ಥರ ಚೂಚೂರೆ ಮಸಾಲೆ ಹಾಕಬೇಕು. ಇದು ಮಸಾಲೆ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹಾಗೆ ಅಲ್ಲಿ ಮೇಲೂ ಬರ್ತಾಯಿದೆ ನೋಡಿ. ಈಗ ಕೊನೆಗೆ ಸೇವು. ಗೋಲ್ಗಪ್ಪಾಗೆ ನಿಮಗೆ ಮಸಾಲೆ ಯೂಸ್ ಮಾಡಲ್ಲ, ನಾನು ಇದು ಪಾನಿಪುರಿ ಆಗಿರೋದ್ರಿಂದ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಪಕ್ಕಾ ಬೆಂಗಳೂರು ಸ್ಟ್ರೀಟ್ ಸ್ಟೈಲ್. ಈಗ ಸ್ವಲ್ಪ ಕ್ಯಾರೆಟ್, ಕೊನೆಗೆ ಒಂದು ಬಟ್ಲಲ್ಲಿ ನೋಡಿ ಪಾನಿ.
ನೋಡಿ, ರುಚಿಕರವಾದ ಪಾನಿಪುರಿ ಮನೆಯಲ್ಲೇ ಮಾಡ್ಬೋದು. ಬೆಂಗಳೂರು ರೋಡ್ ಸೈಡಲ್ಲಿ ಸಿಗೋವಂಥ ಟೇಸ್ಟೇ ಬರುತ್ತೆ, ಚೂರು ಚೇಂಜ್ ಆಗೋಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ, ಮಕ್ಕಳೆಲ್ಲ ಸೂಪರಾಗಿ ಇಷ್ಟಪಡ್ತಾರೆ, ಫುಲ್ಲು ಖುಷಿಯಾಗ್ಬಿಡ್ತಾರೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ತಪ್ಪಿದ್ರೂ ಹೇಳಿ, ಪರವಾಗಿಲ್ಲ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.